ಅಂತೂ ಇಂತೂ ದರ್ಶನ್ಗೆ ಬೇಲ್ ಸಿಕ್ಕಾಯಿತು. ಆದರೆ ಎಲ್ಲೋ ಒಂದು ಕಡೆ ಸರ್ಜರಿಗೆ ಹಿಂದೇಟು ಹಾಕ್ತಾ ಇದ್ದಾರೆ. ಯಾಕೆ? ಅದರಿಂದ ಏನಾದರೂ ಸಮಸ್ಯೆ ಆಗುತ್ತೆ ಅನ್ನೋ ಭಯನ? ಇವತ್ತು BGS ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗೋ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಈಗಾಗಲೇ ಬೆನ್ನು ನೋವು ಅಂತೇಳಿ ನರಳುತ್ತಾ ಇದ್ದ ದರ್ಶನ್ ಆಸ್ಪತ್ರೆಗೆ ದಾಖಲಾಗಿದ್ದು, ಆದರೆ ಸರ್ಜರಿ ಮಾಡಿಸಿಕೊಳ್ಳದೇನೆ ಆಸ್ಪತ್ರೆಯಲ್ಲಿ ಕಾಲಹರಣ ಮಾಡ್ತಾ ಇದ್ರು ಅನ್ನೋ ಮಾತಿದೆ. ಈಗಾಗಲೇ 6 ವಾರಗಳಿಂದ ಕೇವಲ ಫಿಸಿಯೋಥೆರಪಿ ಮಾತ್ರ ಮಾಡಲಾಗ್ತಾ ಇದೆ. ಸೊ ಅಲ್ಲಿಗೆ ಏನು ಮಾತು ಕೇಳಿ ಬರ್ತಾ ಇದೆ ಅಂದರೆ, ಭವಿಷ್ಯದ ಹಿತದೃಷ್ಟಿಯಿಂದ ಸರ್ಜರಿ ಮಾಡೋದು ಡೌಟು ಅಂತ ಹೇಳಲಾಗ್ತಾ ಇದೆ. ಆಮೇಲೆ ಮತ್ತೊಂದು ಕಡೆ ದರ್ಶನ್ ಅವರ ಮನೆ ತೂಗುದೀಪ ನಿಲಯ. ದರ್ಶನ್ ಇಲ್ಲದೆ ಧೂಳು ಹಿಡಿದಿತ್ತು, ಈಗ ಕ್ಲೀನಿಂಗ್ ಕಾರ್ಯಗಳಾಗಿದ್ದಾವೆ ನಿನ್ನೆಯಷ್ಟೇ. ಆಮೇಲೆ ವೈದ್ಯರ ಸಲಹೆಯನ್ನು ಪಡ್ಕೊಂಡು ಇವತ್ತೇ ಡಿಸ್ಚಾರ್ಜ್ ಆಗೋ ಸಾಧ್ಯತೆ ಇದೆ ದರ್ಶನ್. ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಿಸ್ತಾ ಇದೆ. ಮಧ್ಯಂತರ ಜಾಮೀನಿನ ಮೇಲೆ 6 ವಾರಗಳ ಕಾಲ ಹೊರಗಡೆ ಬಂದರು ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ ಅಂತೇಳಿ. ಆದರೆ ಸರ್ಜರಿ ಮಾಡಿಸ್ಕೊಳ್ತಾ ಇರಲಿಲ್ಲ, ಯಾಕೋ ಹಿಂದೆಟ್ಟು ಹಾಕ್ತಾ ಇತ್ತು. ಆಮೇಲೆ ಡಾಕ್ಟರ್ಸ್ ಸಜೆಷನ್ಸ್ ಮೇಲೆಗೆ ಕೆಲವೊಂದಿಷ್ಟು ಟ್ಯಾಬ್ಲೆಟ್ಸು ಫಿಸಿಯೋಥೆರಪಿ ಮುಖಾಂತರವೇ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇತ್ತು. ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳಲಾಗ್ತದೆ. ಒಂದು 6 ಮಂತ್ 6 ತಿಂಗಳುಗಳ ಕಾಲ ಫಿಸಿಯೋಥೆರಪಿ ಆಗಿರ್ಬೋದು, ಟ್ಯಾಬ್ಲೆಟ್ ಆಗಿರ್ಬೋದು, ಇದರಲ್ಲೇ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಇವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ, ಆಗೋ ಸಾಧ್ಯತೆ ಇದೆ ದರ್ಶನ್. ಡಿಸ್ಚಾರ್ಜ್ ಆಗಿ ನೇರ ತೂಗುದೀಪ ನಿಲಯಕ್ಕೆ ಬರ್ತಾರೆ. ಅವ್ರು ಇಲ್ಲದೆ ತೂಗುದೀಪ ನಿಲಯ ಬಿಕೋ ಅಂತ ಇತ್ತು. ಯಾವಾಗ ದರ್ಶನ್ಗೆ ಜಾಮೀನು ಸಿಕ್ತೋ, ಡಿಸ್ಚಾರ್ಜ್ ಆಗ್ತಾರೆ ಅನ್ನೋ ಮಾತು ಕೇಳಿ ಬಂತು. ನಿನ್ನೆಯಿಂದ ಇಡೀ ದಿನ ಕ್ಲೀನಿಂಗ್ ಕಾರ್ಯಗಳಾಯಿತು, ಪೂಜೆ ಪುನಸ್ಕಾರಗಳಾಗಿದ್ದಾವೆ, ಹೂವಿನ ಹಾರ ಹಾಕಿದ್ದಾರೆ, ನೋಡ್ತಾ ಇದ್ದೀರಿ. ಸೊ ದರ್ಶನ್ಗಾಗಿ ಅಲ್ಲಿನ ಮನೆಯ ಸಿಬ್ಬಂದಿಗಳು ಕಾಯ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ನಾನು ಹೇಳ್ತಾ ಇದ್ದೆ ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ ಯಾಕೆ ಹಿಂದೆಟ್ಟು ಹಾಕಿದ್ರು, ಸರ್ಜರಿ ಮಾಡಿಸ್ಕೊಂಡ್ರೆ ಫ್ಯೂಚರಲ್ಲಿ ಏನು ಎಫೆಕ್ಟ್ ಆಗುತ್ತೆ, ಯಾವ ರೀತಿ ಇನ್ನು ಮುಂದೆ ಟ್ರೀಟ್ಮೆಂಟ್ಸ್ ಆಗುತ್ತೆ, ಡೀಟೇಲ್ಸ್ ಕೊಡ್ತಾ ಹೋಗಿ. ನಟ ದರ್ಶನ್ ಅವರಿಗೆ ಇದೇ ಒಂದು ಟ್ರೀಟ್ಮೆಂಟ್ ಅನ್ನು ಕೂಡ ಮುಂದುವರಿಸ್ತಾ ಇರುವಂತದ್ದು. ಈಗ 6 ವಾರಗಳು ಕಳೆದರೂ ಕೂಡ ಇದುವರೆಗೂ ಕೂಡ ಯಾವುದೇ ಒಂದು ಆಪರೇಷನ್ ಅನ್ನು ಕೂಡ ಮಾಡಲಿಲ್ಲ. ಆಪರೇಷನ್ ಮಾಡಿಸಬಾರ್ದು ಅನ್ನುವಂಥ ಉದ್ದೇಶನೇ ಅವರಿಗಿತ್ತು. ಹಾಗಾಗಿ ಏನು ಒಂದು ಕೊನೆಯ ಹಂತದಲ್ಲಿ ಏನು ಡಿಸೆಂಬರ್ 11ನೇ ತಾರೀಕು ಅವರ ಮಧ್ಯಂತರ ಜಾಮೀನು ಅವಧಿ ಏನಿತ್ತು ಅದು ಅಂತ್ಯವಾಗ್ತಾ ಇತ್ತು. ಹಾಗಾಗಿ ರೆಗ್ಯುಲರ್ ಬೇಲ್ಗೂ ಕೂಡ ಅಪ್ಲಿಕೇಶನ್ ಅನ್ನು ಹಾಕೊಂಡಿದ್ರು. ಆ ಸಂದರ್ಭದಲ್ಲಿ ಅವತ್ತಿಗೆ ಅಂತ್ಯ ಆದ ಹಿನ್ನೆಲೆ ರೆಗ್ಯುಲರ್ ಬೇಲ್ ಕೂಡ ಮಂಜೂರಾಯಿತು. ಹಾಗಾಗಿ ಅವರು ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅನ್ನು ಪಡೆದುಕೊಳ್ಳೋದಕ್ಕೆ ಈಗ ಮುಂದಾಗ್ತಾ ಇರುವಂಥದ್ದು. ಯಾಕಂದರೆ ಪರ್ಯಾಯವಾಗಿ ಆಪರೇಷನ್ಗೆ ಈ ಒಂದು ಟ್ರೀಟ್ಮೆಂಟ್ ಅನ್ನು ಕೂಡ ಮುಂದುವರಿಸ್ತಾ ಇದ್ದಾರೆ. ಫಿಸಿಯೋಥೆರಪಿಯನ್ನು ಮಾಡುವುದರ ಜೊತೆಗೆ ವ್ಯಾಯಾಮವನ್ನು ಮಾಡಿಸುವಂಥದ್ದು, ಔಷಧಿಗಳನ್ನು ಕೊಡುವಂಥದ್ದು, ಜೊತೆಗೆ ಇಂಜೆಕ್ಷನ್ಗಳನ್ನು ಕೊಟ್ಟು ಆ ಒಂದು ಬೆನ್ನು ನೋವನ್ನು ಗುಣಮುಖ ಮಾಡುವಂಥ ಕೆಲಸಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಸದ್ಯಕ್ಕೆ ಅವರ ಪತ್ನಿ ಕೂಡ ಏನು ಒಂದು ಆಪರೇಷನ್ಗೆ ಹಿಂದೇಟನ್ನು ಹಾಕಿದ್ರು. ಯಾಕಂದರೆ ಆಪರೇಷನ್ ಆದ ನಂತರ ಮೊದಲಿನಂತೆ ಕೂಡ ಅವರು ಓಡಾಡೋದಕ್ಕಾಗಲಿ ಅಥವಾ ನಡೆಯೋದಕ್ಕೆ, ಸಿನಿಮಾ ನಟನೆ ಆಗಿರಲಿ, ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳಲ್ಲೂ ಕೂಡ ತೊಡಗೋದಕ್ಕೂ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಕೂಡ ತಿಳ್ಕೊಂಡಿದ್ರು. ಆ ಹಿನ್ನೆಲೆ ವೈದ್ಯರ ಬಳಿ ಚರ್ಚಿಸಿದಂಥ ಸಂದರ್ಭದಲ್ಲೂ ಕೂಡ ಅವರೇ ಒಂದು ಸಜೆಷನ್ ಅನ್ನು ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಅವರು ಈಗ ಆಪರೇಷನ್ಗೆ ಹಿಂದೇಟನ್ನು ಹಾಕಿದ್ದಾರೆ. ಸದ್ಯಕ್ಕೆ ಅವರಿಗೆ ಯಾವುದೇ ರೀತಿಯಾದಂಥ ಆಪರೇಷನ್ ಕೂಡ ಇಲ್ಲ. ಇನ್ನು 3 ತಿಂಗಳ ಕಾಲ ಇದೇ ರೀತಿಯಾದಂಥ ಟ್ರೀಟ್ಮೆಂಟ್ ಅನ್ನು ಮುಂದುವರಿಸ್ತಾರೆ. ಒಂದು ವೇಳೆ ಏನಾದರೂ ಅದು ತುಂಬ ಸಿವಿಯರ್ ಆದಂಥ ಸಂದರ್ಭದಲ್ಲಿ ಆಪರೇಷನ್ ಮಾಡಲೇಬೇಕು ಅಂತ ಏನಾದರೂ ವೈದ್ಯರು ಸೂಚಿಸಿದ್ದೇ ಆದರೆ ಆಗ ಆಪರೇಷನ್ಗೆ ಯೋಚನೆ ಮಾಡೋಣ ಅನ್ನುವಂತಹ ರೀತಿಯಲ್ಲಿ ಕೂಡ ಅವರು ಮನೆಯವರು ಕೂಡ ಡಿಸೈಡ್ ಆಗಿರುವಂಥದ್ದು. ಸದ್ಯಕ್ಕೆ ಈಗ ಆಪರೇಷನ್ ಅನ್ನು ಬಿಟ್ಟು ಏನು ಒಂದು ಫಿಸಿಯೋಥೆರಪಿಯನ್ನು, ಚಿಕಿತ್ಸೆಯನ್ನು ಮುಂದುವರಿಸ್ತಾ ಇದ್ದಾರೆ. ಅದನ್ನೇ ಪಡೆದುಕೊಳ್ಳೋದಕ್ಕೂ ಕೂಡ ನಟ ದರ್ಶನ್ ಅವರು ಮುಂದಾಗಿದ್ದಾರೆ. ಈಗ ಜಾಮೀನು ಕೂಡ ಸಿಕ್ಕಿರೋದ್ರಿಂದಾಗಿ ಸೊ ಅವರ ಕುಟುಂಬಸ್ಥರು ಕೂಡ ನಿನ್ನೆಯಿಂದ ಆಸ್ಪತ್ರೆಗೆ ಬಂದು ವಿಸಿಟ್ ಅನ್ನು ಮಾಡ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಇವತ್ತು ಅಥವಾ ನಾಳೆ ಡಿಸ್ಚಾರ್ಜ್ ಆಗೋ ಸಾಧ್ಯತೆ ಇದೆ. ಈ ಒಂದು ಜಾಮೀನು ಮಂಜೂರಾಗಿದೆ, ಅದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೂ ಕೂಡ ಈಗ SPP ಅವರು ಮುಂದಾಗಿರೋದ್ರಿಂದಾಗಿ ಇನ್ನೊಂದೆರಡು ದಿನಗಳ ಕಾಲ ಆಸ್ಪತ್ರೆಯಲ್ಲೇ ಟ್ರೀಟ್ಮೆಂಟ್ ಅನ್ನು ಕೂಡ ಪಡೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂಥದ್ದು. ಶರದ್. ವೆಂಕಟೇಶ್, ಡೀಟೇಲ್ಸ್ಗಾಗಿ